ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, today I would like to discuss with you about blank calculation. ಈಗ ಆಲ್ರೆಡಿ ನಾನು ನಿಮಗೆ ಟ್ಯಾಪಿಂಗು ಮತ್ತು ಡೈಯಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ಡೈಯಿಂಗ್ ಆರ್ ಡೈ ಕಟಿಂಗ್ ಆಪರೇಷನ್ ಆ್ಯಂಡ್ ವಾಟ್ ಆರ್ ದ ಟೂಲ್ಸ್ ರಿಕ್ವೈರ್ಡ್ ಫಾರ್ ಡೂಯಿಂಗ್ ದಟ್ ಆಪರೇಷನ್. ಅದೇ ರೀತಿ ಟ್ಯಾಪಿಂಗ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇವತ್ತಿನ ಕ್ಲಾಸಲ್ಲಿ ಡೈಯಿಂಗ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಜಾಬ್ ಮತ್ತು ಆ ಒಂದು ಜಾಬನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋತೀವಿ ಅಂದರೆ ಬಿಫೋರ್ ಡೂಯಿಂಗ್ ಡೈಯಿಂಗ್ ಆಪರೇಷನ್, ಡೈ ಕಟಿಂಗ್ ಆಪರೇಷನನ್ನು ಮಾಡೋಕ್ಕೆ ಬದಲು ನಾವು ಯಾವ ರೀತಿ ವರ್ಕ್ ಪೀಸನ್ನು ಪ್ರಿಪೇರ್ ಮಾಡ್ಕೋತೀವಿ ಅನ್ನೋದನ್ನ ಈ ದಿನದ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಿ ದಿಸ್ ಆರ್ ದ ಅಬ್ಜೆಕ್ಟಿವ್ಸ್ ಫಾರ್ ಟುಡೇಸ್ ಕ್ಲಾಸ್. ಟುಡೇಸ್ ಡಿಸ್ಕಷನ್ ವಿಲ್ ಬಿ ಆನ್ ಬ್ಲಾಂಕ್ ಸೈಜ್ ಕ್ಯಾಲ್ಕುಲೇಷನ್. ಅಂದರೆ ಡೈಯಿಂಗ್ ಮಾಡಲಿಕ್ಕೆ ವರ್ಕ್ ಪೀಸ್ ಬೇಕಾಗುತ್ತೆ ಅಂತ ಹೇಳಿದ್ದಲ್ಲ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಮತ್ತು ಅದರಲ್ಲಿ ಏನೇನು ಇಂಪಾರ್ಟೆಂಟು ಮ್ಯಾಟ್ರಸ್ ಇದೆ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ದ ಫಸ್ಟ್ ಅಬ್ಜೆಕ್ಟಿವ್ ಫಾರ್ ಟುಡೇಸ್ ಕ್ಲಾಸ್. ಡಿಸ್ಕ್ರೈಬ್ ದ ಡೆಸಿಗ್ನೇಷನ್ ಆಫ್ ಮೆಟ್ರಿಕ್ ಅಂಡ್ ಬ್ರಿಟಿಷ್ ಥ್ರೆಡ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಸ್ಪೆಸಿಫೈ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಸ್ಪೆಸಿಫಿಕೇಶನ್ ಆಫ್ ಮೆಟ್ರಿಕ್ ಅಂಡ್ ಬ್ರಿಟಿಷ್ ಥ್ರೆಡ್. ಬ್ರಿಟಿಷ್ ಥ್ರೆಡ್ ಮತ್ತು ಮೆಟ್ರಿಕ್ ಥ್ರೆಡ್ಗಳನ್ನು ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ, ಆನ್ ವಾಟ್ ಬೇಸಿಸ್ ವಿಲ್ ಸ್ಪೆಸಿಫೈ ದೀಸ್ ಥ್ರೆಡ್ಸ್, ಅಂಡ್ ದೆನ್ ಫೈಂಡ್ ದ ಪಿಚ್ ಬೈ ಯೂಸಿಂಗ್ TPI. ಒಂದು TPI ಅಂತ ಒಂದು ಬರುತ್ತೆ, ಟರ್ಮ್ ಬರುತ್ತೆ. ಬೈ ಯೂಸಿಂಗ್ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಪಿಚ್ ಆಫ್ ಥ್ರೆಡ್ ಫಾರ್ ಬ್ರಿಟಿಷ್ ಥ್ರೆಡ್. ಓಕೆ, ಅಂಡ್ ದೆನ್ ಸ್ಟೇಟ್ ವಾಟ್ ಈಸ್ ಬ್ಲಾಂಕ್ ಸೈಜ್. ಇಲ್ಲಿ ನಾವು ಬ್ಲಾಂಕ್ ಸೈಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂಥದ್ದು. ಅಂಡ್ ದೆನ್ ಫೋರ್ತ್ ಒನ್ ಈಸ್ ಕ್ಯಾಲ್ಕುಲೇಟ್ ದ ಬ್ಲಾಂಕ್ ಸೈಜ್ ಫಾರ್ ಮೆಟ್ರಿಕ್ ಅಂಡ್ ಬ್ರಿಟಿಷ್ ಥ್ರೆಡ್. ಬ್ರಿಟಿಷ್ ಥ್ರೆಡ್ ಮತ್ತು ಮೆಟ್ರಿಕ್ ಥ್ರೆಡ್ಗೆ ಯಾವ ರೀತಿ ಬ್ಲಾಂಕ್ ಸೈಜ್ ಅನ್ನ ನಾವು ರೆಡಿ ಮಾಡ್ಕೋತೀವಿ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಅಂಡ್ ದ ಲಾಸ್ಟ್ ಒನ್ ಈಸ್ knowing the necessity of reducing the size of blank size than the major diameter of the thread. ಇಲ್ಲಿ ನಾವು ಬ್ಲಾಂಕ್ ಸೈಜ್ ಅನ್ನ ಒಂದು ಸ್ಲೈಟ್ಲಿ ಸೈಜ್ ಅನ್ನ ರೆಡ್ಯೂಸ್ ಮಾಡ್ತೀವಿ. ನಾವು ಯಾವ ಉದ್ದೇಶಕ್ಕೋಸ್ಕರ ಆ ರೀತಿ ಮಾಡ್ತೀವಿ, ಅದರ ಅವಶ್ಯಕತೆ ಇದೆ ಅನ್ನೋಂಥದ್ದು ನಾವು ಈ 5ನೇ ಪಾಯಿಂಟ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ದಿಸ್ ಈಸ್ ದ ಡಿಸಿಗ್ನೇಷನ್ ಆಫ್ ಮೆಟ್ರಿಕ್ ಥ್ರೆಡ್. ಸೊ ಇಲ್ಲಿ ನಾವು ಸ್ಪೆಸಿಫಿಕೇಶನ್ ಅನ್ನ ತಿಳ್ಕೋಬೇಕಾಗುತ್ತೆ. ದಿಸ್ ಈಸ್ ದ ಡಿಸಿಗ್ನೇಷನ್ ಈಸ್ ನಥಿಂಗ್ ಬಟ್ ಸ್ಪೆಸಿಫಿಕೇಶನ್. ಅಂದ್ರೆ ನಾವು ಥ್ರೆಡ್ ಅನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ. ಈಗ ಗೊತ್ತಿದೆ ನಿಮ್ಗೆ ಸ್ಪೆಸಿಫಿಕೇಶನ್ ಅಂದ್ರೆ ನಾನು ಹಲವಾರು ಬಾರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೊಂದು ಯಾಮರ್ ತಗೊಂಡ್ರೆ ಅದನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೇವೆ, ಅದರ ವೆಯ್ಟು ಮತ್ತೆ ಆ ಪಿನ್ ಶೇಪ್ ಮೇಲೆ ಸ್ಪೆಸಿಫೈ ಮಾಡ್ತೇವೆ. ಹಾಗೇನೆ ಫೈಲ್ ಅನ್ನ ತಗೊಂಡ್ರೆ ಫೈಲಿನ ಲೆಂತು, ಕಟ್ಟು, ಗ್ರೇಡ್ಸು ಮತ್ತೆ ಶೇಪ್ ಮೇಲೆ ಸ್ಪೆಸಿಫೈ ಮಾಡ್ತೀವಲ್ವಾ. ಲೈಕ್ ಅವರ್ ವೆಹಿಕಲ್ ನಾವು ಸ್ಪೆಸಿಫೈ ಮಾಡ್ತೀವಲ್ಲ, 120cc, 100cc, 150cc ಆ ಥರ ಸ್ಪೆಸಿಫೈ ಮಾಡ್ತೀವಲ್ಲ, ಅದೇ ರೀತಿ ಥ್ರೆಡ್ ಅನ್ನ ಕೂಡ ನಾವು ಸ್ಪೆಸಿಫೈ ಮಾಡ್ತೇವೆ. ಸಿ ಫಾರ್ ದ ಸ್ಪೆಸಿಫಿಕೇಶನ್ ಆಫ್ ಥ್ರೆಡ್ ನಾವು ಒಂದು ಮೆಟ್ರಿಕ್ ಥ್ರೆಡ್ ಅನ್ನ ಸ್ಪೆಸಿಫೈ ಮಾಡಲಿಕ್ಕೆ ಈ ರೀತಿ ಯೂಸ್ ಮಾಡ್ತೀವಿ. M12 into 1.75 4 small h LH colon LH. See, this is the specification for metric thread. ನಾವು ಮೆಟ್ರಿಕ್ ಥ್ರೆಡ್ಗಳನ್ನ ಈ ರೀತಿ ಸ್ಪೆಸಿಫೈ ಮಾಡ್ತೀವಿ ಬೈ ಮೆನ್ಷನಿಂಗ್ M ಒಂದು ಆಲ್ಫಾಬೆಟ್ ಇರುತ್ತೆ, ಪಕ್ಕದಲ್ಲಿ ನಂಬರು, ಇಂಟು ಪಕ್ಕದಲ್ಲಿ ಮತ್ತೊಂದು ನಂಬರು, ಕೋಲನ್ ನಂಬರ್ ಆದ್ಮೇಲೆ ಸ್ಮಾಲ್ h ಇರುತ್ತೆ, ಅದಾದ್ಮೇಲೆ LR h ಇರುತ್ತೆ. ಓಕೆ, ಸೊ ಇಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ M ಅಂಡ್ 12. ಸಿ M ಇಸ್ ಫಾರ್ ಮೆಟ್ರಿಕ್ ಸೀರೀಸ್. ನಿಮಗೆ ಗೊತ್ತಿದೆ ಥ್ರೆಡ್ಗಳು ನಮಗೆ ಮೆಟ್ರಿಕ್ ಮತ್ತೆ ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಸಿಗುತ್ತೆ ಅಂತ. ನಾವು ಮೆಟ್ರಿಕ್ ಥ್ರೆಡ್ ಅನ್ನ ಸ್ಪೆಸಿಫೈ ಮಾಡುವಂತ ಸಂದರ್ಭದಲ್ಲಿ ಆಲ್ವೇಸ್ ದೇರ್ ಶುಡ್ ಬಿ M. ಇಲ್ಲಿ M ಇದ್ರೆ ದಟ್ ಈಸ್ ಫಾರ್ ಮೆಟ್ರಿಕ್ ಸೀರೀಸ್. ಅಂಡ್ ಪಕ್ಕದಲ್ಲಿ ಏನ್ ನಂಬರ್ ಇದೆ ದಟ್ ಈಸ್ ಫಾರ್ ನಾಮಿನಲ್ ಡಯಾಮೀಟರ್ ಆರ್ ಮೇಜರ್ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್. ಸಾರಿ, ಮೇಜರ್ ಡಯಾಮೀಟರ್ ಆಫ್ ದ ಥ್ರೆಡ್. ಈಗ ಥ್ರೆಡ್ ಇದೆ, ಥ್ರೆಡ್ಡಿನ ಮೇಜರ್ ಡಯಾಮೀಟರ್ ನ ಇಂಡಿಕೇಟ್ ಮಾಡುವಾಗ ಈ ನಂಬರ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಇಂಟು ಇಲ್ಲಿ ಏನ್ ಬರುತ್ತೆ ದಟ್ ಈಸ್ ಫಾರ್ ಪಿಚ್ ಆಫ್ ದ ಥ್ರೆಡ್. ಅಂಡ್ ದೆನ್ ಇದು ಗ್ರೇಡ್ ಆಫ್ ಟಾಲರೆನ್ಸ್. ಅಂಡ್ ದಿಸ್ H, ಈ ಸ್ಮಾಲ್ h ಇದ್ರೆ ದಟ್ ಈಸ್ ಫಾರ್ ಇಂಟರ್ನಲ್ ಥ್ರೆಡ್. ಅದೇ ಕ್ಯಾಪಿಟಲ್ H ಅನ್ನ ನಾವು ಇಲ್ಲಿ ಬರೆದ್ರೆ ಅದು ಎಕ್ಸ್ಟರ್ನಲ್ ಥ್ರೆಡ್ ಇಂದು ಸ್ಪೆಸಿಫಿಕೇಶನ್ ಆಗುತ್ತೆ. ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ದಿಸ್ ಸ್ಪೆಸಿಫಿಕೇಶನ್ ಇಸ್ ಫಾರ್ ಓಲ್. ಓಕೆ, ಅದೇ ರೀತಿ ನೆಕ್ಸ್ಟ್ ಈ ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡ್ ಅನ್ನ ಅಲ್ಲಿ ಇಂಡಿಕೇಟ್ ಮಾಡುತ್ತೆ. ಸಿ ದಿಸ್ ಇಸ್ ದ ವೇ ಆಫ್
ಸ್ಪೆಸಿಫೈಗೆ ಮೆಟ್ರಿಕ್ ಥ್ರೆಡ್ನ ನಾವು ಈ ರೀತಿ ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಇಲ್ಲಿ ಥ್ರೆಡ್ ಇದೆ. ಓಕೆ, ಇದು ಮೆಟ್ರಿಕ್ ಥ್ರೆಡ್, ಅದು ಎಕ್ಸ್ಟರ್ನಲ್ ಥ್ರೆಡ್ ಇದೆ. ಸೊ ಈ ಥ್ರೆಡ್ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ಬಂದದ್ದು ಮೆಟ್ರಿಕ್ ಅಂತ ಗೊತ್ತಾಗಿದೆ. ದಿಸ್ ಇಸ್ ಫಾರ್ ನಾಮಿನಲ್ ಡಯಾ. ನಾಮಿನಲ್ ಡಯಾ ಮೀನ್ಸ್ ಇಲ್ಲೇನು ಮೇಜರ್ ಡಯಾಮೀಟರ್ ಇದೆ, ಸೊ ಈ ಮೇಜರ್ ಡಯಾಮೀಟರ್ಗೆ ನಾವು ನಾಮಿನಲ್ ಡಯಾ ಅಂತ ಹೇಳ್ತೀವಿ. ಇಲ್ಲೇನು ನಂಬರ್ ಬರುತ್ತೆ ಅದು ಆ ಥ್ರೆಡ್ಡಿನ ಮೇಜರ್ ಡಯಾಮೀಟರ್ ಆಗಿರುತ್ತೆ. ಅದೇ ರೀತಿ ಇಂಟು 1.25 ಪಿಚ್ ಇದಕ್ಕೆ. ಸೊ ಇಲ್ಲಿ 1.25 ಪಿಚ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಪಿಚ್ ಅಂದ್ರೆ ಏನು ಅಂತ. ಇಟ್ ಈಸ್ ದ ಕಾನ್ಸಿಕ್ಯೂಟಿವ್ ಡಿಸ್ಟೆನ್ಸ್ ಫ್ರಮ್ ಒನ್ ಥ್ರೆಡ್ ಟು ಅನದರ್ ಥ್ರೆಡ್. ಅಂದ್ರೆ ಥ್ರೆಡ್ಡಿನ ಇಲ್ಲಿ ಥ್ರೆಡ್ಗಳು ಅಂದ್ರೆ ನೋಡ್ರಿ, ಇಲ್ಲಿ 1 2 3 4 ಈ ತರ ಕನ್ಸಿಡರ್ ಮಾಡ್ತೀವಿ. ಈಗ ನಾನು ಇದನ್ನ ನಂಬರ್ 1 ಅಂತ ಕನ್ಸಿಡರ್ ಮಾಡಿದ್ರೆ ಈ ಥ್ರೆಡ್ ಇಂದ ಪಕ್ಕ ಥ್ರೆಡ್ ಇದು ಎರಡನೇ ಥ್ರೆಡ್. ಸೊ ಈಗ ಈ ಕ್ರೆಸ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಕ್ರೆಸ್ಟ್ ಇಂದ ನೆಕ್ಸ್ಟ್ ಥ್ರೆಡ್ ಇನ ಮತ್ತೊಂದು ಕ್ರೆಸ್ಟ್ ಇರುವಂತ ಡಿಸ್ಟೆನ್ಸ್ ಏನಿದೆ ಅದು ಪಿಚ್ ಆಗುತ್ತೆ. ಇದು ಕ್ರೆಸ್ಟ್ ಟು ಕ್ರೆಸ್ಟೇ ಆಗ್ಬೇಕಾಗಿಲ್ಲ, ರೂಟ್ ಇಂದ ರೂಟ್ಗೂ ಆಗುತ್ತೆ. ಓಕೆ, ಅದೇ ರೀತಿ ಫ್ಲಾಂಕಿನ ಯಾವ್ದಾರ ಒಂದು ಸರ್ಫೇಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಥ್ರೆಡ್ಡಿನ ನೆಕ್ಸ್ಟ್ ಥ್ರೆಡ್ಡಿನ ಮತ್ತೊಂದು ಪಾಯಿಂಟ್ ಅಲ್ಲಿಂದ ಅಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆ ಅದು ಪಿಚ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಪಿಚ್ ಯಾವುದು ಇಲ್ಲಿ ಏನ್ ಬರಿತೀವಿ ಅದು ಪಿಚ್ ಆಗುತ್ತೆ. ಈಗ ಮೇಜರ್ ಡಯಾ 8 1.25 mm ಪಿಚ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಏನ್ ಡಿಸ್ಟೆನ್ಸ್ ಇದೆ ಅದು ಈ ಥ್ರೆಡ್ಡಿನ ಪಿಚ್ ಆಗುತ್ತೆ. ಅದೇ ರೀತಿ ಇದನ್ನ ಸ್ಪೆಸಿಫೈ ಮಾಡುವಂತ ಸಂದರ್ಭದಲ್ಲಿ ನಾವು ಏನು ಯೂಸ್ ಮಾಡಿದ್ವಿ, M8 ಇಂಟು 1.25 ಅಂಡ್ ದೆನ್ ಇಲ್ಲಿ ಗ್ರೇಡ್ ಆಫ್ ಟಾಲರೆನ್ಸ್, ಇದು ಕ್ಯಾಪಿಟಲ್ ಲೆಟರ್ಸ್ ಫಾರ್ ಎಕ್ಸ್ಟರ್ನಲ್ ಥ್ರೆಡ್. ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಇದ್ರೆ ಲೆಫ್ಟ್ ಇರುತ್ತೆ ಅಥವಾ ರೈಟ್ ಹ್ಯಾಂಡ್ ಇದ್ರೆ ರೈಟ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ವೇ ಆಫ್ ಸ್ಪೆಸಿಫೈಯಿಂಗ್ ಎಕ್ಸ್ಟರ್ನಲ್ ಥ್ರೆಡ್. ಗೊತ್ತಾಯ್ತಲ್ಲ? ನಾವು ಸ್ಪೆಸಿಫೈ ಮಾಡಲಿಕ್ಕೆ ಮೇಜರ್ ಡಯಾ ಅಥವಾ ನಾಮಿನಲ್ ಡಯಾವನ್ನ ಯೂಸ್ ಮಾಡ್ತೀವಿ, ಪಿಚ್ ಅನ್ನ ಯೂಸ್ ಮಾಡ್ತೀವಿ, ಗ್ರೇಡ್ ಆಫ್ ಟಾಲರೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಯಾವ ಹೋಲ್ ಅನ್ನೋದು ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಅನ್ನೋದ ಯೂಸ್ ಮಾಡ್ತೀವಿ. ಜೊತೆಗೆ ಈ ಥ್ರೆಡ್ ಏನಿದೆ ಅದು ರೈಟ್ ಹ್ಯಾಂಡ್ ಥ್ರೆಡ್ ಅಥವಾ ಲೆಫ್ಟ್ ಹ್ಯಾಂಡ್ ಥ್ರೆಡ್, ಈ ಪ್ಯಾರಾಮೀಟರ್ಸ್ ಮೇಲೆ ನಾವು ಈ ಥ್ರೆಡ್ಗಳನ್ನ ಸ್ಪೆಸಿಫೈ ಮಾಡ್ತೀವಿ. ಈ ಸ್ಪೆಸಿಫಿಕೇಶನ್ ಎಕ್ಸ್ಟರ್ನಲ್ ಥ್ರೆಡ್ಗೂ ಒಂದೇನೆ, ಇಂಟರ್ನಲ್ ಥ್ರೆಡ್ಗೂ ಒಂದೇನೆ. ಆದರೆ ಇದು ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಲ್ಲೇನು ನಾವು ಫಂಡಮೆಂಟಲ್ ಡಿವಿಯೇಷನ್ ಗಳನ್ನ ಬರಿತೀವಿ, ಇದು ಸ್ಮಾಲ್ ಇದ್ರೆ ಅದು ಓಲ್ಗಾಗುತ್ತೆ ಅಥವಾ ಇಂಟರ್ನಲ್ ಥ್ರೆಡ್ ಆಗುತ್ತೆ. ಅದೇ ಕ್ಯಾಪಿಟಲ್ ಹೆಚ್ಚಿದ್ರೆ ಅದು ಎಕ್ಸ್ಟರ್ನಲ್ ಥ್ರೆಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಪೆಸಿಫಿಕೇಶನ್. ಈಗ ಇದೇ ರೀತಿ ನಾನೀಗ ನಿಮ್ ಜೊತೆ ಮಾತಾಡಿದೆ, ದಿಸ್ ಈಸ್ ಫಾರ್ ಸ್ಪೆಸಿಫಿಕೇಶನ್ ಆಫ್ ಮೆಟ್ರಿಕ್ ಥ್ರೆಡ್. ಮೆಟ್ರಿಕ್ ಥ್ರೆಡ್ ಅನ್ನ ಸ್ಪೆಸಿಫೈ ಮಾಡುವಾಗ ನಾವು ಆ ರೀತಿ ಬಳಸ್ತೀವಿ. ಅದೇ ಈಗ ಬ್ರಿಟಿಷ್ ಥ್ರೆಡ್ ಅನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ, ನಮಗೆ ಬರೀ ಮೆಟ್ರಿಕ್ ಥ್ರೆಡ್ಗಳೇ ಇಲ್ಲ ಇಂಡಸ್ಟ್ರಿನಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ. ನಮಗೆ ಫ್ಯಾಷನರ್ಸ್ ಎರಡು ರೀತಿನೂ ಸಿಗುತ್ತೆ, ಮೆಟ್ರಿಕ್ ಸಿಗುತ್ತೆ ಮತ್ತೆ ಬ್ರಿಟಿಷ್ ಕೂಡ ಸಿಗುತ್ತೆ. ಅದೇ ರೀತಿ ನಾವು ಎರಡೂ ರೀತಿಯ ಥ್ರೆಡ್ಗಳನ್ನು ಕೂಡ ಫಾರ್ಮ್ ಮಾಡಬೇಕಾಗುತ್ತೆ ನಾವು ಮಷೀನ್ ಅನ್ನ ಆಪರೇಟ್ ಮಾಡುವಾಗ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಸಂದರ್ಭದಲ್ಲಿ. ಹಾಗಾಗಿ ನಾವು ಬ್ರಿಟಿಷ್ ಥ್ರೆಡ್ಗಳನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂತಲೂ ಕೂಡ ತಿಳ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಇದು ಸ್ಪೆಸಿಫಿಕೇಶನ್ ಪ್ಯಾಟರ್ನ್. ದಿಸ್ ಇಸ್ ಫಾರ್ ವಾಟ್? ದಿಸ್ ಇಸ್ ಫಾರ್ ಥ್ರೆಡ್ ಆಫ್ ಬ್ರಿಟಿಷ್ ಸಿಸ್ಟಮ್. ಓಕೆ, ಸೊ ಇಲ್ಲಿ ನಾವು ಇಲ್ಲಿ 0.25 20 UNC 2A ಮತ್ತೆ ಈ ರೀತಿ ಇರುತ್ತೆ. ಸೊ ಇಲ್ಲಿ ಇದೇನಿದೆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಅದು ನಾಮಿನಲ್ ಸೈಜು ಅಥವಾ ಬೇಸಿಕ್ ಮೇಜರ್ ಡಯಾಮೀಟರ್ ಆಫ್ ಥ್ರೆಡ್ ಆಗುತ್ತೆ. ಅಂಡ್ ದೆನ್ ಇಲ್ಲೇನಿದೆ ಇದು TPI ಥ್ರೆಡ್ ಪರ್ ಇಂಚ್ ಆಗುತ್ತೆ. ನೆಕ್ಸ್ಟ್ ಇದು ಥ್ರೆಡ್ ಫಾರ್ಮ್ ಆಗುತ್ತೆ. ಪಕ್ಕದ್ದು ಕೋರ್ಸ್ ಥ್ರೆಡ್ ಅಥವಾ ಇದು ಯೂನಿಫೈಡ್ ಥ್ರೆಡ್ ಆ ತರ ಬರುತ್ತೆ. ಪೈಪ್ ಥ್ರೆಡ್, ಯೂನಿಫೈಡ್ ಥ್ರೆಡ್ ಆ ತರ ಎಲ್ಲ ಬರುತ್ತೆ. BA ಥ್ರೆಡ್ಸ್ ಎಲ್ಲ ಬರುತ್ತೆ, ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಸೀರೀಸ್ ಇದೆ ಇದು ಕೋರ್ಸ್ ಥ್ರೆಡ್ ಅಥವಾ ಫೈನ್ ಥ್ರೆಡ್ ಆಗುತ್ತೆ. ಇಲ್ಲಿ C ಇದೆ, ಇದು ಕೋರ್ಸ್ ಥ್ರೆಡ್ ಆಗುತ್ತೆ. ಅದೇ ಇಲ್ಲಿ F ಇದ್ರೆ ಅದು ಫೈನ್ ಥ್ರೆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೇಡ್ ಆಫ್ ಟಾಲರೆನ್ಸ್ ಅಥವಾ ಕ್ಲಾಸ್ ಆಫ್ ಟಾಲರೆನ್ಸ್ ಆಗುತ್ತೆ ಥ್ರೆಡ್ ಇಂದು. ಇಲ್ಲೇನಾಗಿದೆ, ಇಲ್ಲಿ ಕ್ಯಾಪಿಟಲ್ ಇರೋದ್ರಿಂದ ಡೆಫಿನೆಟ್ಲಿ ಇಟ್ ಇಸ್ ಫಾರ್ ಎಕ್ಸ್ಟರ್ನಲ್ ಥ್ರೆಡ್ ಆಫ್ ಬ್ರಿಟಿಷ್ ಥ್ರೆಡ್ ಆಗುತ್ತೆ. ನೆಕ್ಸ್ಟ್ ಇದು ವಿತ್ ಇನ್ ಬ್ರಾಕೆಟ್, ಇದು ಆಪ್ಷನಲ್, ಇದು ಬೇಕಾದ್ರೆ ಬರಿಬಹುದು, ಇಲ್ಲ ಅಂದ್ರೆ ಬರಿದಲೇ ಇರಬಹುದು. ಬಟ್ ತಿಳ್ಕೊಳಕಾದ್ರೆ ಇದು AS ಅಮೆರಿಕನ್ ಸೊಸೈಟಿ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಂತ ಅಲ್ಲೊಂದು ಸ್ಟ್ಯಾಂಡರ್ಡ್ ಇದೆ. ಯಾವ ರೀತಿ ನಮಗೆ ISO ಅಥವಾ ISI ಸಿಸ್ಟಮ್ ಇದೆ ಅದೇ ರೀತಿ ಒಂದು ಸಿಸ್ಟಮ್ ಬರುತ್ತೆ. ಆ ನಂಬರ್ನ
ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಈಗ ಈ ಸ್ಪೆಸಿಫಿಕೇಶನ್ ಅಲ್ಲಿ ಈ ಫಸ್ಟ್ ಏನಿದೆಯಲ್ಲ 0.25 ಅದು ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಇಂಚಸ್ ಗೆ ಬರುತ್ತೆ. 0.25 ಇಂಚಸ್ ಮೇಜರ್ ಡಯಾಮೀಟರ್ ಆಫ್ ಥ್ರೆಡ್ ಆಗುತ್ತೆ. ಅದೇ ಇಲ್ಲಿ 20 ಏನಿದೆ ದಟ್ ಈಸ್ ಥ್ರೆಡ್ ಪರ್ ಇಂಚ್. ಈಗ ನೋಡಿ, ನಾವು ಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಡೆಸಿನೇಷನ್ ಅನ್ನ ಮಾಡುವಾಗ, ಸ್ಪೆಸಿಫೈ ಅನ್ನ ಮಾಡುವಾಗ ಮೆಟ್ರಿಕ್ ಥ್ರೆಡ್ ಅಲ್ಲಿ 8 ಇಂಟು 1.25 ಅಂತ ಬರ್ದ್ವಿ. ಸೊ ಇಲ್ಲಿ ನಾವು ಮೆಟ್ರಿಕ್ ಸಿಸ್ಟಮ್ಗೆ ಎಂ ಅಂತ ಹಾಕ್ಬಿಟ್ಟಿದ್ವಿ. ಬಟ್ ಇಲ್ಲೇನಾಗಿದೆ 0.25 ಅದಾದ್ಮೇಲೆ 20 TPI ಅಂತ ಇದೆ. ಇದು ಥ್ರೆಡ್ಸ್ ಪರ್ ಇಂಚ್. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಬರುತ್ತೆ ಬಿಡಿ UNC ಇದೆಲ್ಲ ಬರುತ್ತೆ. ಇದೆಲ್ಲ ಏನು ಗೊತ್ತಾಗುತ್ತೆ ನಮ್ಗೆ, ಇದೆಲ್ಲ ಅರ್ಥ ಆಗುತ್ತೆ ಈ ಕಡೆದೆಲ್ಲ. ಬಟ್ ಇಲ್ಲೇನಿದೆ, ಇಲ್ಲಿ ನೇರವಾಗಿ ಬೇಸಿಕ್ ಮೇಜರ್ ಡಯಾಮೀಟರ್ ಹೇಳಿದ್ರು ಮೆಟ್ರಿಕ್ ಸಿಸ್ಟಮ್ ಅಲ್ಲಿ, ನೇರವಾಗಿ ಪಿಚ್ ಅನ್ನ ಹೇಳಿದ್ರು ಇಲ್ಲಿ. ಓಕೆ, ಆದರೆ ಈ ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಪಿಚ್ ಅವರು ಈ ತರ ಕೊಡ್ತಾರೆ. ಏನಂತ 20 ಥ್ರೆಡ್ಸ್ ಪರ್ ಇಂಚ್ ಅಂತ ಕೊಡ್ತಾರೆ. ನಾನು ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಪಿಚ್ ಅನ್ನ ಕಂಡುಹಿಡಿತೀವಿ ಅಂತ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇವೆಲ್ಲ ನಾನು ಹೇಳ್ದೆ ಗೊತ್ತಾಗಿದೆ ನಿಮ್ಗೀಗ. ಸೊ ಇದು ಮೇಜರ್ ಡಯಾಮೀಟರ್, ಇದು ಥ್ರೆಡ್ಸ್ ಪರ್ ಇಂಚ್ ಆಗುತ್ತೆ, ಇದು ಯಾವ ಥ್ರೆಡ್ ಫಾರ್ಮ್, ಮತ್ತೆ ಕೋರ್ಸ್ ಆಫ್ ಫೈನ, ಗ್ರೇಡ್ ಆಫ್ ಟಾಲರೆನ್ಸ್, ಮತ್ತೆ ಎಕ್ಸ್ಟರ್ನಲ್ ಇಂಟರ್ನಲ್ ಅನ್ನೋದು ಇಲ್ಲಿ ಬರ್ತದೆ. ಅದು ಫಂಡಮೆಂಟಲ್ ಡಿವಿಯೇಷನ್ ಬರುತ್ತೆ ಇಲ್ಲಿ. ಅದಾದ್ಮೇಲೆ ಆ ಒಂದು ASME ನಂಬರ್ ಬರುತ್ತೆ, ಅದು ಆಪ್ಷನಲ್ ಅದು. ಓಕೆ, ಸೊ ಈಗ ಇಲ್ಲಿ ನಮಗೆ ಎಲ್ಲ ಗೊತ್ತಾಯ್ತು. ಯಾವುದು ಈ ಥ್ರೆಡ್ಸ್ ಅಲ್ಲಿ ಮೊದಲು ಬರೋದು ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಅದು ಬೇಸಿಕ್ ಡಯಾಮೀಟರ್ ಅಥವಾ ಮೇಜರ್ ಡಯಾಮೀಟರ್ ಅಂತ ಗೊತ್ತಾಯ್ತು. ಪಕ್ಕದಲ್ಲಿ ಬರೋದು TPI ಅಂತ ಬಂತು. ಆ TPI ಅನ್ನ ಯೂಸ್ ಮಾಡಿ ನಾವು ಯಾವ ರೀತಿ ಪಿಚ್ ಅನ್ನ ಕಂಡುಹಿಡಿತೀವಿ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಈ TPI ಏನಿದೆಯಲ್ಲ, ಇದು ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಥ್ರೆಡ್ ಗಳನ್ನ ಸ್ಪೆಸಿಫೈ ಮಾಡುವಾಗ ಅಥವಾ ಬ್ರಿಟಿಷ್ ಸಿಸ್ಟಮ್ ಥ್ರೆಡ್ ಗಳಿಗೆ ಅದೇ ರೀತಿ ಬರೋದು, ಥ್ರೆಡ್ಸ್ ಪರ್ ಇಂಚೆ ಬರುತ್ತೆ. ಸೊ ಈಗ TPI ಅಂದ್ರೆ ಈಗಾಗಲೇ ನಾನು ಇಲ್ಲಿ ಬರ್ದಿದ್ದೀನಿ ಕೂಡ, ಥ್ರೆಡ್ಸ್ ಪರ್ ಇಂಚ್ ಅಂತ. ದಿಸ್ ಈಸ್ ಥ್ರೆಡ್ಸ್ ಪರ್ ಇಂಚ್, ಥ್ರೆಡ್ಸ್ ಪರ್ ಇಂಚ್. ಇದು ಕನ್ನಡದಲ್ಲಿ ಥ್ರೆಡ್ಸ್ ಪರ್ ಇಂಚ್ ಅಂತ ಹೇಳಿದ್ರೆ 1 ಇಂಚ್ಗೆ, ಅಂದ್ರೆ ಇದನ್ನ ಹಿಂಗ್ ತಗೋಬಹುದು ನಾವು, ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್ ಅಂತ. ಅಂದ್ರೆ 1 ಇಂಚ್ಗೆ ಎಷ್ಟು ಥ್ರೆಡ್ಸ್ ಇದಾವೆ, ಹೀಗೆ ಎಷ್ಟು ಥ್ರೆಡ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಈ ಲೆಂತ್ 1 ಇಂಚ್ ಆದ್ರೆ, ಸೊ ಈ 1 ಇಂಚ್ ಅಲ್ಲಿ ಎಷ್ಟು ಥ್ರೆಡ್ಸ್ ಇದಾವೆ, ಇಲ್ಲಿ 1 2 3 4 5 6. ನಾನು ಇದನ್ನ ಏನಾದರೂ ಡೆಸಿನೇಷನ್ ಬರೆಯೋದಾದ್ರೆ 0.25 ಮೇಜರ್ ಡಯಾಮೀಟರ್, ಸೊ 6 TPI UNC, ಆ ನಂತರ 6H ಆ ತರ ಬರ್ಕೊಂಡು ಹೊಟ್ಟೋಗ್ತೀನಿ. ಗೊತ್ತಾಯ್ತಲ್ಲ? ಸೊ ಈಗ 1 ಇಂಚ್ ಲೆಂತ್ ಅಲ್ಲಿ ಎಷ್ಟು ಥ್ರೆಡ್ಸ್ ಇದಾವೆ, 6 ಥ್ರೆಡ್ಸ್ ಇದಾವೆ. ಸೊ ನಾನು ಇಲ್ಲಿ 1 ಇಂಚ್ ಡಿವೈಡೆಡ್ ಬೈ 6 ಮಾಡಿದ್ರೆ ಅಲ್ಲಿ ಒಂದು ಥ್ರೆಡ್ ಇಂದ ನೆಕ್ಸ್ಟ್ ಥ್ರೆಡ್ಗೆ ಎಷ್ಟು ಡಿಸ್ಟೆನ್ಸ್ ಇರೋದು ಅಂತ ಗೊತ್ತಾಗುತ್ತೆ. ಸೊ ನಮಗೆ ಬೇಕಾಗಿರೋದೇ ಪಿಚ್ ಅಲ್ಲಿ ಇದು. ಸೊ ಪಿಚ್ ಅಂತ ಹೇಳಿದ್ರೆ ಏನು, ಒಂದು ಥ್ರೆಡ್ ಇಂದ ನೆಕ್ಸ್ಟ್ ಥ್ರೆಡ್ ಇರುವಂತ ಡಿಸ್ಟೆನ್ಸ್ ಏನಾಗುತ್ತೆ, ಅದು ಪಿಚ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ನಾವು ಈ TPI ಅನ್ನ ಬಳಸಿ ಯಾವ ರೀತಿ ಕಂಡುಹಿಡಿಬಹುದು, ಯಾವುದು ಪಿಚ್ ಅನ್ನ ಕಂಡುಹಿಡಿಬಹುದು ಅಂತ ನೋಡಿ. ಈಗ ನೀವು ಚಿತ್ರದಲ್ಲಿ ಒಂದು ಜಾಬ್ ಅನ್ನ ನೋಡ್ತಾ ಇದ್ದೀರಾ, ಥ್ರೆಡೆಡ್ ಕಾಂಪೊನೆಂಟ್ ಅನ್ನ ನೋಡ್ತಾ ಇದ್ದೀರಾ. ನಾನಿಲ್ಲಿ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಲೆಂತ್ ಅನ್ನ ಅಸ್ಯೂಮ್ ಮಾಡಿದ್ದೀನಿ. ಇದು 1 ಇಂಚು. ಈ 1 ಇಂಚ್ ಒಳಗಡೆ ಎಷ್ಟು ಥ್ರೆಡ್ ಇದೆ, 1 2 3 4 5 6 7 8 9 ಇದೆ. ಆಗ ಇದೆಷ್ಟಾಗುತ್ತೆ, 9 TPI ಆಗುತ್ತೆ. ಅಂದ್ರೆ 9 ಥ್ರೆಡ್ಸ್ ಪರ್ ಇಂಚ್. ಅಂದ್ರೆ 1 ಇಂಚಿನ, ಅಂದ್ರೆ ಥ್ರೆಡ್ ಅಲ್ಲಿ ಎಷ್ಟಾರ ಉದ್ದ ಇರಲಿ, ನಿಮ್ಗೆ ಥ್ರೆಡ್ ಲೆಂತ್ ಎಷ್ಟೇ ಇರಲಿ, ಆ ಲೆಂತ್ ಅಲ್ಲಿ ನಾವು ಜಸ್ಟ್ ಕನ್ಸಿಡರ್ ಮಾಡೋದೇನು, 1 ಇಂಚ್ ಲೆಂತ್ ಅಷ್ಟೇನೆ. ನೋಡಿ, ಥ್ರೆಡ್ ಇಷ್ಟು ಉದ್ದ ಇದೆ ಅಂತ ತಿಳ್ಕೊಳ್ಳಿ, ಒಂದು ಫೀಟ್ ಇದೆ ಅಥವಾ 2 ಫೀಟ್ ಇದೆ ಅಂತ ತಿಳ್ಕೊಳ್ಳಿ. ಈ 2 ಫೀಟ್ ಅಲ್ಲಿ ನಾವೇನ್ ಕನ್ಸಿಡರ್ ಮಾಡ್ತಾ ಇದೀವಿ TPI ಕಂಡುಹಿಡಿಯಲಿಕ್ಕೆ, ವಿ ಆರ್ ಕನ್ಸಿಡರಿಂಗ್ ಓನ್ಲಿ ದ 1 ಇಂಚ್ ಲೆಂತ್, ದಟ್ಸ್ ಆಲ್. ಸೊ ಈ 1 ಇಂಚ್ ಲೆಂತ್ ಅಲ್ಲಿ ಎಷ್ಟು ಥ್ರೆಡ್ ಇದೆ ಈ ಚಿತ್ರದ ಪ್ರಕಾರ, 1 ಇಂಚ್ ಥ್ರೆಡ್ ಅಲ್ಲಿ ಲೆಂತ್ ಥ್ರೆಡ್ ಅಲ್ಲಿ ಎಷ್ಟಿದೆ, 9 ಥ್ರೆಡ್ಗಳಿದೆ. ಅವಾಗ ಇದೆಷ್ಟಾಗುತ್ತೆ, 9 ಥ್ರೆಡ್ ಪರ್ ಇಂಚ್ ಆಗುತ್ತೆ. ಈ 9 ಥ್ರೆಡ್ ಪರ್ ಇಂಚ್ ಇದ್ರೆ ನಾನು ಈಗಾಗಲೇ ಹೇಳಿದೆ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್ ಅಂತ. ಹಂಗಂದ್ರೆ ಸೊ ಅಲ್ಲಿ ಪಿಚ್ ಆಫ್ ಥ್ರೆಡ್ ಎಷ್ಟಾಗುತ್ತೆ, 1 ಇಂಚ್ ಡಿವೈಡೆಡ್ ಬೈ ನಂಬರ್ ಆಫ್ ಥ್ರೆಡ್ಸ್ ಆಗುತ್ತೆ. ಇಲ್ಲಿ 9 ಇದೆ, 9 ಹಾಕಿದೀನಿ. ಅವಾಗ ಎಷ್ಟಾಗುತ್ತೆ ಪಿಚ್ಚು, ಸೊ ಇಯರ್ ದ ಪಿಚ್ ವಿಲ್ ಬಿ ಎಷ್ಟು, 0.11 ಆಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 0.11 ಆಗುತ್ತೆ. ಅಂದ್ರೆ ನಾವು TPI ಅನ್ನ 1 ಇಂಚಿಂದ ಆ TPI ನಂಬರ್ ಥ್ರೆಡ್ಸ್ ಅನ್ನ ಡಿವೈಡ್ ಮಾಡಿದಾಗ
ನಮಗೆ ಒಂದು ಥ್ರೆಡ್ ಇಂದ ನೆಕ್ಸ್ಟ್ ಥ್ರೆಡ್ ಎಷ್ಟಿದೆ, ಒಂದು ಥ್ರೆಡ್ ಇಂದ ನೆಕ್ಸ್ಟ್ ಥ್ರೆಡ್ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಈ ರೀತಿ ನಮ್ಗೆ ಯಾವುದೇ TPIಗಳು ಬಂದರೂ ಕೂಡ ನಾವು ಆರಾಮಾಗಿ ಎಷ್ಟು ಪಿಚ್ ಅಂತೇಳಿ ಕಂಡುಹಿಡ್ಕೋಬಹುದು. ಅಲ್ಲೇನು ಪಿಚ್ ಕೊಟ್ಟಿಲ್ಲ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಬ್ರಿಟಿಷ್ ಥ್ರೆಡ್ ಅಲ್ಲಿ 50 TPI ಅಂತ ಕೊಟ್ರೆ ಅದು 50 ಥ್ರೆಡ್ಸ್ ಪರ್ ಇಂಚ್ ಆಗುತ್ತೆ. ಅಲ್ಲಿ ನಮಗೆ ಪಿಚ್ ಬೇಕಾದಾಗ ಪಿಚ್ ಇಸ್ ಈಕ್ವಲ್ ಟು 1 ಇಂಚು ಲೆಂತ್ ಡಿವೈಡೆಡ್ ಬೈ ಎಷ್ಟು ಥ್ರೆಡ್ ಇದೆ ಇದು. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0.02 ಇಂಚು ಪಿಚ್ ಆಗುತ್ತೆ. ಓಕೆ, ಅದೇ ರೀತಿ ಎಷ್ಟೇ ಕೊಡ್ಲಿ 200 TPI ಅಂತ ಕೊಡ್ಲಿ, ಸೊ ಅಲ್ಲಿ ಸೇಮ್ ಫಾರ್ಮುಲಾ 1 ಇಂಚು ಡಿವೈಡೆಡ್ ಬೈ 200 ಥ್ರೆಡ್ಸ್. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅಲ್ಲಿ ಪಿಚ್ ಬರುತ್ತೆ. ಗೊತ್ತಾಯ್ತಲ್ಲ ಯಾವ ರೀತಿ ನಾವು TPIಗಳನ್ನ ಕೊಟ್ಟಾಗ ನಾವು ಯಾವ ರೀತಿ ಥ್ರೆಡ್ಡಿನ ಪಿಚ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂತ ಹೇಳಿ. ನೆಕ್ಸ್ಟ್ ಬ್ರಿಟಿಷ್ ಥ್ರೆಡ್. ಹೇಗೆ ಇಲ್ಲಿಗೆ ಬಂದೆ. ಈಗ ಬ್ರಿಟಿಷ್ ಥ್ರೆಡ್ ಅಲ್ಲಿ ನಾವು ಅದೇ ಮೊದಲೇ ಏನ್ ನೋಡಿದ್ವಿ ಸ್ಪೆಸಿಫಿಕೇಶನ್ ಅಲ್ಲಿ, ಇದರ ಈಗ ಪಿಚ್ ಗಳನ್ನ ಕಂಡುಹಿಡ್ಕೊಳ್ಳೋದು ಗೊತ್ತಾಗುತ್ತೆ ನೋಡಿ. ಈಗ ಸೊ ಈಗ 0.25 ಅಂತ ಇದೆ ಇದು. ಓಕೆ, ಸೊ 0.25 ಇಂಚು, ಈ ಪಕ್ಕದಲ್ಲಿ 20 TPI ಅಂತ ಇದೆ. ಸೊ 20 TPI ಅಂತ ಹೇಳಿದ್ರೆ ನಮಗೆ ಪಿಚ್ ಎಷ್ಟಾಗುತ್ತೆ, ಪಿಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 20. ಸೊ ಈಗ ಎಷ್ಟು ಬರುತ್ತೆ ಇದು, ಅದು 0.025 ಬರುತ್ತೆ. ಸೊ ಆ 1 ಡಿವೈಡೆಡ್ ಬೈ 25 ನ 1ರಿಂದ 20ನ ಡಿವೈಡ್ ಮಾಡಿದಾಗ ನಮ್ಗೆ ಏನಾದ್ರು ವ್ಯಾಲ್ಯೂ ಬರುತ್ತೆ ಅದು ಇದರ ಪಿಚ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ನಾವು ಈ ರೀತಿ ಪಿಚ್ ಅನ್ನ ಕಂಡುಹಿಡಿಯುವಂತದ್ದು ಬೈ ಯೂಸಿಂಗ್ ದ TPI. ನೆಕ್ಸ್ಟ್ ವಾಟ್ ಈಸ್ ಬ್ಲಾಂಕ್ ಸೈಜ್. ನಮ್ಗೀಗ ಡಿಸಿಗ್ನೇಷನ್ ಗೊತ್ತಾಯ್ತು. ನಾವು ಯಾವ ರೀತಿ ಥ್ರೆಡ್ ಗಳನ್ನ, ಮೆಟ್ರಿಕ್ ಥ್ರೆಡ್ ಅನ್ನ ಅಥವಾ ಬ್ರಿಟಿಷ್ ಥ್ರೆಡ್ ಅನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ಈಗ ನಮಗೆ ಬ್ಲಾಂಕ್ ಸೈಜ್ ಅಂದ್ರೆ ಏನು, ಬ್ಲಾಂಕ್ ಸೈಜ್ ಅಂದ್ರೆ ಏನು, ವಾಟ್ ಈಸ್ ಬ್ಲಾಂಕ್ ಸೈಜ್ ನೋಡಿ. ಈಗ ಥ್ರೆಡ್ ಮಾಡೋದಕ್ಕೆ ಮೊದಲು ಒಂದು ಸೈಜ್ ಅನ್ನ ರೆಡಿ ಮಾಡ್ಕೋತೀವಲ್ಲ, ಟರ್ನ್ ಮಾಡ್ಕೊಂಡು ರೆಡಿ ಮಾಡ್ಕೋತೀವಲ್ಲ, ಈ ಸೈಜ್ ಅನ್ನ, ಈ ಡಯಾಮೀಟರ್ ಅನ್ನ ನಾವು ಬ್ಲಾಂಕ್ ಸೈಜ್ ಅಂತ ಕರಿತೀವಿ. ಈ ಬ್ಲಾಂಕ್ ಸೈಜ್ ಏನಿದೆ ಇದು ಯಾವುದೇ ಮೆಥಡ್ ಅಲ್ಲಿ ಥ್ರೆಡ್ ಮಾಡುವಾಗ ಒಂದು ರೌಂಡ್ ರಾಡ್ ಅನ್ನ ರೆಡಿ ಮಾಡ್ಕೋತೀವಿ, ರೌಂಡ್ ಡಯಾವನ್ನ ರೆಡಿ ಮಾಡ್ಕೋತೀವಿ. ಗೊತ್ತಾಯ್ತಲ್ಲ. ಅದು ಡೈಯಿಂಗ್ ಅಲ್ಲಿ ಆಗ್ಬೋದು, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡಿ ಆಗ್ಬೋದು, ಅಥವಾ ಥ್ರೆಡ್ ರೋಲಿಂಗ್ ಅಲ್ಲಿ ಥ್ರೆಡ್ ಗಳನ್ನ ಫಾರ್ಮ್ ಮಾಡಕ್ ಮೊದಲು ನಾವು ಬಿಫೋರ್ ಫಾರ್ಮಿಂಗ್ ಎನಿ ಥ್ರೆಡ್ಸ್ ನಾವೊಂದು ಡಯಾಮೀಟರ್ ರೆಡಿ ಮಾಡ್ಕೋತೀವಿ. ದಟ್ ಡಯಾಮೀಟರ್ ಆರ್ ದಟ್ ಸೈಜ್ ಈಸ್ ಕಾಲ್ಡ್ ಆಸ್ ಬ್ಲಾಂಕ್ ಸೈಜ್. ಈ ಬ್ಲಾಂಕ್ ಸೈಜು ನಮ್ಮ ಥ್ರೆಡ್ಡಿಂಗ್ ಅಲ್ಲೂ ಬರುತ್ತೆ, ಹಾಗೇನೆ ಗೇರ್ ಕಟಿಂಗ್ ಅಲ್ಲೂ ಕೂಡ ನಾವು ಬ್ಲಾಂಕ್ ಗಳನ್ನ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಗೇರ್ ಗಳನ್ನ ಟೀತ್ ಗಳನ್ನ ಫಾರ್ಮ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಬ್ಲಾಂಕ್ ಸೈಜ್ ಅಂದ್ರೆ ಏನು. ಬ್ಲಾಂಕ್ ಸೈಜ್ ಇಸ್ ದ blank size is the blank size is the size of a part, size of a part on which threads are formed, on which threads are formed. ಸೊ ಬ್ಲಾಂಕ್ ಸೈಜ್ ಅನ್ನೋದು ಒಂದು ಸೈಜು, ಒಂದು ಡಯಾಮೀಟರು. ಸೊ ಇಟ್ ಇಸ್ ಎ ಸೈಜ್, ಬ್ಲಾಂಕ್ ಸೈಜ್ ಇಸ್ ಎ ಸೈಜ್, ಇಟ್ ಇಸ್ ಎ ಸಮ್ ಡಯಾಮೀಟರ್. ಸೊ ಈ ಡಯಾಮೀಟರ್ನ ಯಾವಾಗ ಟರ್ನ್ ಮಾಡ್ಕೋತೀವಿ, ಬಿಫೋರ್ ಡೂಯಿಂಗ್ ಥ್ರೆಡ್ಡಿಂಗ್ ಆಪರೇಷನ್. ಥ್ರೆಡ್ಡಿಂಗ್ ಆಪರೇಷನ್ ಅನ್ನ ಮಾಡೋದಕ್ಕೆ ಮೊದಲು ನಾವು ಫಾರ್ಮ್ ಮಾಡುವಂತಹ ಈ ಒಂದು ಡಯಾವನ್ನ ನಾವು ಬ್ಲಾಂಕ್ ಸೈಜ್ ಅಂತ ಕರಿತೀವಿ. ದಿಸ್ ಬ್ಲಾಂಕ್ ಸೈಜ್ ಈಸ್ ಆಲ್ವೇಸ್ ಪ್ರಿಪೇರ್ಡ್ ಬಿಫೋರ್ ಡೂಯಿಂಗ್ ಥ್ರೆಡ್ಡಿಂಗ್ ಆಪರೇಷನ್ ಬೈ ಎನಿ ಮೆಥಡ್. ಗೊತ್ತಾಯ್ತಲ್ಲ. ಯಾವ ಮೆಥಡ್ ಆಗೋದಕ್ಕೆ ಯಾವುದೇ ಮೆಥಡ್ ಅಲ್ಲಿ ಥ್ರೆಡ್ ಅನ್ನ ಫಾರ್ಮ್ ಮಾಡೋದಕ್ಕೆ ಮೊದಲು ನಾವು ಬ್ಲಾಂಕ್ ಸೈಜ್ ಅನ್ನ ರೆಡಿ ಮಾಡ್ಕೋತೀವಿ, ಒಂದು ಸೈಜ್ ಟರ್ನ್ ಮಾಡ್ಕೋತೀವಿ. ದಟ್ ಸೈಜ್ ಈಸ್ ಕಾಲ್ಡ್ ಆಸ್ ಬ್ಲಾಂಕ್ ಸೈಜ್. ಅದೇ ಹೇಳ್ತಾ ಇರೋದು ಇದು. ಬ್ಲಾಂಕ್ ಸೈಜ್ ಇಸ್ ದ ಸೈಜ್ ಆಫ್ ಎ ಪಾರ್ಟ್ ಆನ್ ವಿಚ್ ಆರ್ ಆನ್ ಟು ವಿಚ್ ಥ್ರೆಡ್ಸ್ ಆರ್ ಫಾರ್ಮ್. ಅದ್ರ ಮೇಲೆ ನಾವು ಥ್ರೆಡ್ ಅನ್ನ ಫಾರ್ಮ್ ಮಾಡ್ಕೋತೀವಿ. ಓಕೆ, ಈಗ ಈ ಬ್ಲಾಂಕ್ ಸೈಜ್ ಏನಿದೆ ಇದನ್ನ ನಮ್ಗೆ ಇಷ್ಟ ಬಂದ ಸೈಜ್ ನ ರೆಡಿ ಮಾಡ್ಕೊಳ್ಳೋದ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಮ್ಗೆ ಇಷ್ಟ ಬಂದಂಗೆ ಥ್ರೆಡ್ ಮಾಡೋದಕ್ಕೆ ಮೊದಲು ನಮ್ಗೆ ಇಷ್ಟ ಬಂದಂಗೆ ಸೈಜ್ ಮಾಡ್ಕೋಬಹುದಾ? ಇಲ್ಲ. ಯಾವುದೇ ಒಂದು ಪರ್ಟಿಕ್ಯುಲರ್ ಥ್ರೆಡ್ ಮಾಡೋದಕ್ಕೆ ಮೊದಲು ನಾವು ಇದೇ ಸೈಜಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ನಿಯಮ ಇದೆ, ಒಂದು ರೂಲ್ಸ್ ಇದೆ. ನಾವು ಅದನ್ನ ಈಗ ತಿಳ್ಕೊಳ್ಳೋಣ. ಸೊ ಯಾವ್ದದು, ಇಲ್ಲಿ ನಾವು ಆ ಫಾರ್ಮುಲಾ ಯಾವುದು ಅಂತ ತಿಳ್ಕೊಂಡು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ.
ಈಗ ನೋಡಿ, ನಾನು ಇಲ್ಲಿ ಒಂದು ಯಾವುದೋ ಒಂದು ಬ್ಲಾಂಕ್ ಸೈಜ್ ಅನ್ನ ರೆಡಿ ಮಾಡಿದ್ದೀನಿ. ಒಂದು ½ ಇಂಚ್ ಥ್ರೆಡ್ಗೋ ಅಥವಾ 12mm M30 ಅಥವಾ M12mm ಥ್ರೆಡ್ ಫಾರ್ಮ್ ಮಾಡಬೇಕು. ಇದ್ರ ಮೇಲೆ ಎಲಿಕಲ್ ರಿಡ್ಜಸ್ ಅನ್ನ ಫಾರ್ಮ್ ಮಾಡಬೇಕು. ಆ ಎಲಿಕಲ್ ರಿಡ್ಜಸ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ನಾನೊಂದು ಈ ಸೈಜ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಈ ಸೈಜ್ ನ ಇಷ್ಟೇ ಮಾಡ್ಕೋಬೇಕು ಅಂತ ರೂಲ್ಸ್ ಇದೆ. ಅದು ಯಾವುದು, ಅದು ಯಾವ ಫಾರ್ಮುಲಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಬ್ಲಾಂಕ್ ಸೈಜ್ ಇಸ್ ಈಕ್ವಲ್ ಟು ಮೇಜರ್ ಡಯಾ ಆಫ್ ಥ್ರೆಡ್ minus 1/10 of pitch of thread. So this is the formula for calculating the blank size for any type of thread. ಯಾವುದೇ ಥ್ರೆಡ್ ಅನ್ನ ಮಾಡುವಾಗ ಮೊದಲು ನಾವು ಅದು ಬ್ರಿಟಿಷ್ ಇರ್ಬೋದು ಅಥವಾ ಮೆಟ್ರಿಕ್ ಸಿಸ್ಟಮ್ ಇರ್ಬೋದು, ಆ ಸಿಸ್ಟಮ್ಗಳಲ್ಲಿ ನಾವು ಥ್ರೆಡ್ಗಳನ್ನ ಫಾರ್ಮ್ ಮಾಡುವಾಗ ಮೊದಲು ನಾವು ಬ್ಲಾಂಕ್ ಸೈಜ್ ಅನ್ನ ರೆಡಿ ಮಾಡ್ಕೋತೀವಿ. ಆ ಸೈಜ್ ಅನ್ನ ಕಂಡುಹಿಡ್ಕೊಳ್ಳಿಕ್ಕೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೋತೀವಿ. ಯಾವ್ದದು? ಮೇಜರ್ ಡಯಾಮೀಟರ್ ಆಫ್ ಥ್ರೆಡ್ minus 1/10 of pitch of thread. This is the formula for calculating the blank size of thread. ಈಗ ನಮಗೆ ಈ ಥ್ರೆಡ್ ಅನ್ನ ಫಾರ್ಮ್ ಮಾಡ್ಬೇಕು. ನಾನು M10 into 2mm ಪಿಚ್ಗೆ ಥ್ರೆಡ್ ಅನ್ನ ಫಾರ್ಮ್ ಮಾಡಬೇಕು ಇದ್ರ ಮೇಲೆ ಅಂತ ತಿಳ್ಕೊಳ್ಳಿ. ಈಗ ಈ ಥ್ರೆಡ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ನಾನು ಬ್ಲಾಂಕ್ ಸೈಜ್ ಅನ್ನ ಟರ್ನ್ ಮಾಡಬೇಕು. ಯಾವ ರೀತಿ ಇದೆ? ಈಗ ಇಲ್ಲಿ ಮೇಜರ್ ಡಯಾಮೀಟರ್ ಎಷ್ಟಾಗುತ್ತೆ? 10mm ಆಗುತ್ತೆ. ಮೈನಸ್ 1/10. ಇದು ಸ್ಟ್ಯಾಂಡರ್ಡ್, ಇದು ಓಕೆ, ಈ ಫಾರ್ಮುಲಾದಲ್ಲೇ ಬರುತ್ತೆ ಅದು. ಇಲ್ಲಿ ಪಿಚ್ ಆಫ್ ಥ್ರೆಡ್ ಎಷ್ಟಿದೆ? 2mm ಇದೆ. ಓಕೆ, ಸೊ ಈಗ 10 minus 2/10 ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿದ್ರೆ ನಾವು, ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 0.2 ಆಗುತ್ತೆ. ಸೊ ಅವಾಗ ಎಷ್ಟಾಗುತ್ತೆ? 9.8mm ಆಗುತ್ತೆ. ಸೊ ಈ ಸೈಜ್ಗೆ ಅಂದ್ರೆ M10 into 2 ಥ್ರೆಡ್ ಅನ್ನ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬ್ಲಾಂಕ್ ಸೈಜ್ ಎಷ್ಟು ರೆಡಿ ಮಾಡ್ಕೋಬೇಕಪ್ಪ? 9.8mm ಗೆ ರೆಡಿ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಳ್ತೀನಿ. ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡುವ. ಓಕೆ, ಸೊ ಈಗ ನಾನು M10 into M30 into 3mm ಪಿಚ್ ಈ ಥ್ರೆಡ್ ಅನ್ನ ಫಾರ್ಮ್ ಮಾಡಬೇಕು. ಇದಕ್ಕೆ ಬ್ಲಾಂಕ್ ಸೈಜ್ ಅನ್ನ ಯಾವ ಸೈಜಿಗೆ ರೆಡಿ ಮಾಡ್ಕೋಬೇಕು? ಈಗ ಆಲ್ರೆಡಿ ಫಾರ್ಮುಲಾ ಗೊತ್ತಾಗಿದೆ, ತಾವೆಲ್ಲರೂ ನೋಡ್ತಾ ಇದ್ದೀರಾ ಫಾರ್ಮುಲಾನ. ಸೊ ಇಲ್ಲಿ ಮೇಜರ್ ಡಯಾಮೀಟರ್ ಎಷ್ಟಾಗುತ್ತೆ? 30mm ಆಗುತ್ತೆ. ಮೈನಸ್ 1/10 ಇಂಟು ಪಿಚ್ ಆಫ್ ಥ್ರೆಡ್ ಎಷ್ಟು? 3mm. ದಿಸ್ ಈಸ್ ಈಕ್ವಲ್ ಟು 30 minus 0.3 ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 29.7mm. ನೋಡಿ, ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, M30 ಅಂದ್ರೆ ಮೇಜರ್ ಡಯಾಮೀಟರ್ 30mm. ಅಂದ್ರೆ ನಾವು ಈ ಥ್ರೆಡ್ ಮಾಡೋದಕ್ಕೆ ಮೊದಲು ಮೇಜರ್ ಡಯಾಮೀಟರ್ ನ ರೆಡಿ ಮಾಡ್ಕೋತೀವಿ. ಅರ್ಥ ಆಯ್ತಲ್ಲ? ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಅಲ್ಲಿ, ಈಗ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಅಲ್ಲಿ ಥ್ರೆಡ್ ಮಾಡೋದಕ್ಕೆ ಮೊದಲು ನಾವು ಯಾವ ಸೈಜ್ ರೆಡಿ ಮಾಡ್ತಾ ಇದೀವಿ? ವಿ ಆರ್ ಪ್ರಿಪೇರಿಂಗ್ ದ ಮೇಜರ್ ಡಯಾಮೀಟರ್. ಅದಾದ್ಮೇಲೆ ಇದ್ರೊಳಗಡೆ ನಾವು ಈ ರೀತಿ ಎಲಿಕಲ್ ಗ್ರೂವ್ಸ್ ಅನ್ನ ಫಾರ್ಮ್ ಮಾಡೋದು. ಓಕೆ, ಸೊ ಅಂದ್ರೆ ಈ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಅಲ್ಲಿ ಆಲ್ರೆಡಿ ನಮಗೆ ಏನ್ ಫಾರ್ಮ್ ಆಗಿರುತ್ತೆ? ಬ್ಲಾಂಕ್ ಸೈಜ್ ರೆಡಿ ಮಾಡಿದಾಗ್ಲೇನೆ ನಮಗೆ ಯಾವುದು? ಮೇಜರ್ ಡಯಾಮೀಟರ್ ಫಾರ್ಮ್ ಆಗಿರುತ್ತೆ. ಸೊ ಇದು ಮೇಜರ್ ಡಯಾಮೀಟರ್ ಆಲ್ರೆಡಿ ಇರುತ್ತೆ. ನಾವು ಬ್ಲಾಂಕ್ ಸೈಜ್ ಮಾಡಿದಾಗ ಅದೇ ಮೇಜರ್ ಡಯಾಮೀಟರ್ ಆಗ್ತದೆ. ನೆಕ್ಸ್ಟ್ ರೂಟ್ ಡಯಾಮೀಟರ್ ಯಾವ್ದಾಗುತ್ತೆ? ಥ್ರೆಡ್ ಫಾರ್ಮ್ ಆದ್ಮೇಲೆ ನಮಗೆ ಮೈನರ್ ಡಯಾಮೀಟರ್ ಅಥವಾ ರೂಟ್ ಡಯಾಮೀಟರ್ ಬರ್ತದೆ. ಆ ನಂತರ ಪಿಚ್ಗಳು ಫಾರ್ಮ್ ಆಗುತ್ತೆ. ಈಗ ಮೇಜರ್ ಡಯಾಮೀಟರ್ 30 ಬೇಕು, ಆದ್ರೆ ನಾವು ಎಲ್ಲಿ ಎಷ್ಟು ರೆಡಿ ಮಾಡ್ತಾ ಇದೀವಿ? ಬ್ಲಾಂಕ್ ಸೈಜ್ ಅನ್ನ 29.7 ಮಾಡ್ತಾ ಇದೀವಿ. ಅಂದ್ರೆ ನಾವು ಇದು ಬೇಕಾದಾಗ ಏನ್ ಮೇಜರ್ ಸೈಜ್ ಇರುತ್ತೋ, ಮೇಜರ್ ಡಯಾಮೀಟರ್ ಇರ್ತದೋ, ಅದಕ್ಕಿಂತ ಯಾವಾಗಲೂ ನಾವು ಚಿಕ್ಕ ಸೈಜ್ಗಳನ್ನ ಟರ್ನ್ ಮಾಡ್ಕೋತೀವಿ. ಗೊತ್ತಾಯ್ತಲ್ಲ? ಅದೇ ರೀತಿ ನಾವು ಬ್ರಿಟಿಷ್ ಸಿಸ್ಟಮ್ ಕೂಡ ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡಿ ಕಂಡುಹಿಡಿಬಹುದು. ಅದು ಇಂಚಸ್ ಅಲ್ಲಿ ಬರುತ್ತೆ ಅಷ್ಟೇನೆ. ನೋಡಿ, ಇದೊಂದು ಎಕ್ಸಾಂಪಲ್ ಇದೆ. ಇಲ್ಲಿ M40 into 4.5 ಪಿಚ್. ಇದು ಈ ಥ್ರೆಡ್ ಅನ್ನ ಮಾಡ್ಲಿಕ್ಕೆ ಇಲ್ಲೊಂದು ಫಾರ್ಮುಲಾ ಹಾಕಿ ಮಾಡಿದೀನಿ. ಮೇಜರ್ ಡಯಾಮೀಟರ್ 40, 1/10 ಪಿಚ್. ಸೊ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇದು 40.45 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಅವಾಗ 39.55 ಬರುತ್ತೆ. ಸಿ, ದಿಸ್ ಇಸ್ ದ ವೇ ಆಫ್ ಫೈಂಡ್ ಔಟ್ ದ ಬ್ಲಾಂಕ್ ಸೈಜ್ ಫಾರ್ ಫಾರ್ಮಿಂಗ್ ಎಕ್ಸ್ಟರ್ನಲ್ ಥ್ರೆಡ್ ಅಂಡ್ ದ ಕಾಂಪೊನೆಂಟ್. ಓಕೆ, ಸೊ ಗೊತ್ತಾಯ್ತಲ್ಲ ನಿಮ್ಗೆ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ. ಈಗ ನಾವು ಲಾಸ್ಟ್ ಆಬ್ಜೆಕ್ಟಿವ್ಗೆ ಬಂದಿದ್ದೀವಿ.
ಯಾವುದದು? ವಾಟ್ ಈಸ್ ದ ನೆಸೆಸಿಟಿ ಆಫ್ ರೆಡ್ಯೂಸಿಂಗ್ ದ ಬ್ಲಾಂಕ್ ಸೈಜ್ ದ್ಯಾನ್ ದ ಮೇಜರ್ ಡಯಾಮೀಟರ್ ಆಫ್ ಥ್ರೆಡ್. ನಾನೀಗ ಎರಡು ಪ್ರಾಬ್ಲಮ್ಗಳನ್ನ ನಿಮಗೆ ಮಾಡಿ ತೋರಿಸಿದೆ. ಯಾವುದು? M10 ಇಂಟು 2, ಇಲ್ಲಿ ಎಷ್ಟು ಮಾಡಬೇಕು ನಾವು? 9.8 mm ಬ್ಲಾಕ್ ಸೈಜ್ ಮಾಡಿದ್ವಿ. ಅದೇ ರೀತಿ M30 ಇಂಟು 3 ಇದು ಥ್ರೆಡ್ ಅಲ್ಲಿ ಏನ್ ಮಾಡಿದ್ವಿ? 29.7 mm ಮಾಡಬೇಕು ಅಂತ ಗೊತ್ತಾಯ್ತು. ಅದೇ ರೀತಿ ಹಿಂದಿನ ಇದರಲ್ಲಿ ನೋಡಿದ್ವಿ, ಯಾವ್ದು ಸೈಜು? ಸೊ ಇಲ್ಲಿ M40 ಇಂಟು 4.5 ಪಿಚ್ಗೆ ಎಷ್ಟು ಮಾಡಬೇಕು? ಎಷ್ಟು ಬ್ಲಾಂಕ್ ಸೈಜ್ ಮಾಡಬೇಕು ನಾವು? 39.55 mm. ಸಿ ನೋಡಿ, ಯಾವಾಗ್ಲೂ ಕೂಡ ನಾವು ಏನು ಮೇಜರ್ ಡಯಾಮೀಟರ್ ಇರುತ್ತೆ ಅದಕ್ಕಿಂತ ಚಿಕ್ಕ ಸೈಜ್ ಮಾಡ್ತಾ ಇದೀವಿ ಬ್ಲಾಂಕ್ ಸೈಜ್. ಇಲ್ಲಿ ನೋಡಿ ಚಿಕ್ಕ ಸೈಜ್ ಮಾಡ್ತಾ ಇದೀವಿ, ಇಲ್ಲಿ ನೋಡಿ ಚಿಕ್ಕ ಸೈಜ್ ಅನ್ನ ಮಾಡ್ತಾ ಇದೀವಿ. ಯಾಕೆ ಚಿಕ್ಕ ಸೈಜ್ ಅನ್ನ ಮಾಡಬೇಕು? ವಾಟ್ ಈಸ್ ದ ನೆಸೆಸಿಟಿ ಆಫ್ reducing the size than the major diameter? There are two reasons. So one is to compensate the increase in the size of the thread after forming. ಈಗ ನಾವು ಬ್ಲಾಂಕ್ ಸೈಜ್ ಅನ್ನ ರೆಡಿ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ M10 ಥ್ರೆಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈಗ M10 ಥ್ರೆಡ್ ಅನ್ನ ಮಾಡ್ಲಿಕ್ಕೆ ಬ್ಲಾಂಕ್ ಸೈಜ್ ರೆಡಿ ಆಗಿದೆ. ಎಷ್ಟಾಗಿದೆ ಅದು? 9.8 mm ಆಗಿದೆ. ಈಗ ಇದು ಥ್ರೆಡ್ ಫಾರ್ಮ್ ಆದಾಗ ಡ್ಯೂ ಟು ಸಮ್ ವೇರಿಯೇಷನ್ಸ್, ಈಟ್ ಪ್ರೊಡ್ಯೂಸ್ ಆಗೋದು, ಒಳಗಡೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ವೇರಿಯೇಷನ್ ಆಗೋದು, ಅದೆಲ್ಲ ಕಾರಣದಿಂದ ಇದು ಥ್ರೆಡ್ ಫಾರ್ಮ್ ಆದ್ಮೇಲೆ ಇದ್ರ ಮೇಲೆ ಈ ಸೈಜ್ ಏನಿರುತ್ತಲ್ಲ 9.8 ಅದು ಸ್ಲೈಟ್ಲಿ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಒಂದು, ಟು ಕಾಂಪನ್ಸೇಟ್ ದ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಥ್ರೆಡ್ ಆಫ್ಟರ್ ಇಟ್ ಹ್ಯಾಸ್ ಬೀನ್ ಫಾರ್ಮ್ಡ್. ಅದು ಥ್ರೆಡ್ ಫಾರ್ಮ್ ಆದ್ಮೇಲೆ ಆ ಸೈಜ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ನಾವು ಆಲ್ರೆಡಿ ಅದರ ಸೈಜ್ ಅನ್ನ ಕಡಿಮೆ ಮಾಡಿರ್ತೀವಿ. ಇನ್ನೊಂದು, ಫಾರ್ ಈಸಿ ಅಸೆಂಬ್ಲಿ ಆಫ್ ಮೇಟಿಂಗ್ ಪಾರ್ಟ್ಸ್. ಯಾವುದೇ ಒಂದು ಸ್ಟಡ್ ಅಥವಾ ಬೋಲ್ಟ್ಗೆ ಮೇಟಿಂಗ್ ಪಾರ್ಟ್ ಯಾವುದು? ನಟ್ಟು. ಈ ಬೋಲ್ಟ್ ಮೇಲೆ ನಟ್ಟು ಈಸಿಯಾಗಿ ಅಸೆಂಬ್ಲಿ ಆಗಿ ಫ್ರೀ ಮೂವ್ಮೆಂಟ್ ಮಾಡಬೇಕು ಅಂದ್ರೆ ಅದ್ರ ಮಧ್ಯೆ ಕ್ಲಿಯರೆನ್ಸ್ ಇರಲೇಬೇಕು. ಎರಡನ್ನೂ ಕೂಡ ಈಕ್ವಲ್ ಸೈಜಿಂಗ್ ಮಾಡಿದ್ರೆ, ಇದು ಬೋಲ್ಟ್ ಮತ್ತೆ ಥ್ರೆಡ್ ಎರಡೂ ಥ್ರೆಡ್, ಬೋಲ್ಟಿನ ಥ್ರೆಡ್ ಹಾಗೇನೆ ನಟ್ಟಿನ ಥ್ರೆಡ್ ಎರಡನ್ನೂ ಕೂಡ ಎಕ್ಸಾಕ್ಟ್ ಸೈಜ್ಗೆ 100%ಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅಸೆಂಬ್ಲಿ ಮಾಡಕ್ ಹೋದ್ರೆ ಪ್ರಾಕ್ಟಿಕಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫ್ಯಾಷನಿಂಗ್ ಎನಿ ಥ್ರೆಡ್ಸ್ ಆರ್ ನಟ್ ಅಂಡ್ ಬೋಲ್ಟ್. ಗೊತ್ತಾಯ್ತಲ್ಲ? ಫಾರ್ ದಿಸ್ ರೀಸನ್ ನಾವು ಯಾವಾಗಲೂ ಕೂಡ ಸೈಜ್ನ ರಿಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನಾವು ಕೊನೆಗೆ ಬಂದಿದ್ದೀವಿ. ಇಲ್ಲಿವರೆಗೂ ನಾವು ಏನೇನು ಕಲ್ತಿದ್ದೀವಿ ಅದನ್ನ ರಿವೈಸ್ ಮಾಡೋಣ. ಏನೇನು ಗೊತ್ತಾಯ್ತರಪ್ಪ? ಯಾವ ರೀತಿ ನಾವು ಥ್ರೆಡ್ ಅನ್ನ ಸ್ಪೆಸಿಫೈ ಮಾಡ್ತೀವಿ, ಬ್ರಿಟಿಷ್ ಥ್ರೆಡ್ ಮತ್ತೆ ಮೆಟ್ರಿಕ್ ಥ್ರೆಡ್ ಅನ್ನ. ಥ್ರೆಡ್ಸ್ ಆರ್ ಸ್ಪೆಸಿಫೈಡ್ ಬೈ ಯೂಸಿಂಗ್ ದೇರ್ ನಾಮಿನಲ್ ಡಯಾಮೀಟರ್ ಆರ್ ಮೇಜರ್ ಡಯಾ, ಪಿಚ್ ಆಫ್ ಥ್ರೆಡ್ ಅಂಡ್ ವೆದರ್ ಇಟ್ ಈಸ್ ಬ್ರಿಟಿಷ್ ಅಥವಾ ಮೆಟ್ರಿಕ್ ಅಂತ ಡಿಫೈನ್ ಆಗ್ತದೆ, ಫೈನ್ ಅಥವಾ ಕೋರ್ಸ್ ಡಿಫೈನ್ ಆಗ್ತದೆ, ಅಂಡ್ ದೆನ್ ಗ್ರೇಡ್ ಆಫ್ ಟಾಲರೆನ್ಸ್, ಅಂಡ್ ದೆನ್ ಫಂಡಮೆಂಟಲ್ ಡಿವಿಯೇಷನ್, ವೆದರ್ ದಟ್ ಥ್ರೆಡ್ ಈಸ್ ಫಾರ್ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಅಂತ. ಓಕೆ, ಸೊ ದೀಸ್ ಆರ್ ದ ಸಮ್ ಪ್ಯಾರಾಮೀಟರ್ಸ್ ಯೂಸ್ ಟು ಸ್ಪೆಸಿಫೈ ಎನಿ ಥ್ರೆಡ್ಸ್. ಅಂಡ್ ದೆನ್ ಆ ಥ್ರೆಡ್ ಅಲ್ಲಿ ಬ್ರಿಟಿಷ್ ಅಲ್ಲಿ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ, ಹಾಗೇನೆ ಮೆಟ್ರಿಕ್ ಅಲ್ಲಿ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂತ ಗೊತ್ತಾಯ್ತು. ಹಾಗೇನೆ ನಮಗೆ ಥ್ರೆಡ್ ಅನ್ನ ಸ್ಪೆಸಿಫೈ ಮಾಡುವಂತ ಸಂದರ್ಭದಲ್ಲಿ ಮೇಜರ್ ಡಯಾಮೀಟರ್ ಇರ್ತದೆ, ಅದೇ ರೀತಿ ಪಿಚ್ ಇರ್ತದೆ. ಬ್ರಿಟಿಷ್ ಅಲ್ಲಿ ಮೆಟ್ರಿಕ್ ಅಲ್ಲಿ ಪಿಚ್ ನ ನೇರವಾಗಿ ಕೊಡ್ತಾರೆ, ಬಟ್ ಬ್ರಿಟಿಷ್ ಅಲ್ಲಿ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಬೈ ಯೂಸಿಂಗ್ ದ TPI ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಈ ಬ್ಲಾಂಕ್ ಸೈಜ್ ಅನ್ನ ಅಂದ್ರೆ ಏನು, ಬ್ಲಾಂಕ್ ಸೈಜ್, ವಾಟ್ ಈಸ್ ಬ್ಲಾಂಕ್ ಸೈಜ್? ಸೊ ಥ್ರೆಡ್ ಮಾಡೋದಕ್ಕೆ ಮೊದಲು ಒಂದು ರೌಂಡ್ ಡಯಾವನ್ನ ರೆಡಿ ಮಾಡ್ಕೋತೀವಿ. ದಟ್ ಸೈಜ್ ಇಸ್ ಕಾಲ್ಡ್ ಆಸ್ ಬ್ಲಾಂಕ್ ಸೈಜ್. ಆ ಬ್ಲಾಂಕ್ ಸೈಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಕ್ಕೂ ಕೂಡ ನಾನು ಫಾರ್ಮುಲಾ ತೋರಿಸ್ಕೊಟ್ಟಿದ್ದೀನಿ. ಅದನ್ನ ಯೂಸ್ ಮಾಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಅದಾದ್ಮೇಲೆ ವಾಟ್ ಈಸ್ ದ ನೆಸೆಸಿಟಿ ಆಫ್ ರಿಡ್ಯೂಸಿಂಗ್ ದ ಸೈಜ್ ಆಫ್ ದ ಬ್ಲಾಂಕ್ ಸೈಜ್ ದ್ಯಾನ್ ದ ಮೇಜರ್ ಡೈ ಆಫ್ ಥ್ರೆಡ್ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.